ನಮಸ್ಕಾರ ವೀಕ್ಷಕರೇ, ನೀಲಕಂಠ ಆಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ಅಥವಾ ದಾಂಪತ್ಯ ವಿಚಾರದಲ್ಲಾಗಿರ್ಬೋದು, ಪ್ರೀತಿ ಪ್ರೇಮ ವಿಚಾರದಲ್ಲಾಗಿರ್ಬೋದು, ಯಾರನ್ನು ನೀವು ತೀವ್ರವಾಗಿ ಇಷ್ಟಪಟ್ಟಿರ್ತೀರಾ, ಅವರನ್ನು ಒಂದು ಕ್ಷಣವೂ ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಆಗ್ತಾ ಇರೋದಿಲ್ಲ. ಈ ರೀತಿಯಲ್ಲಿದ್ದರೆ ವೀಕ್ಷಕರೇ, ಅಂಥ ವ್ಯಕ್ತಿಗಳು ನಿಮ್ಮಿಂದ ಸದಾಕಾಲ ನಿಮ್ಮೊಟ್ಟಿಗೆ ಇರಬೇಕು, ಶಾಶ್ವತವಾಗಿ ನಿಮ್ಮ ಜೊತೆಯೇ ಉಳಿಬೇಕು ಅನ್ನೋ ಆಸೆ ನಿಮ್ಮದಾಗಿರುತ್ತೆ. ಆದರೆ ಅವರು ಏಕಾಏಕಿಯಾಗಿ ಕಾರಣ ಇದ್ದು ಇರ್ಬೋದು, ಇಲ್ಲದೇನೆ ಇರ್ಬೋದು, ಸಂಪೂರ್ಣವಾಗಿ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ, ನಿಮ್ಮಿಂದ ದೂರ ಉಳಿತಾ ಇದ್ದಾರೆ ಅಂತ ಹೇಳಿದ್ರೆ, ದಾಂಪತ್ಯ ಜೀವನದಲ್ಲಿ ವೀಕ್ಷಕರೇ, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಸದಾಕಾಲ ನಿಮ್ಮ ಜೊತೆ ಇದ್ದ ಅವರು ಸಂಪೂರ್ಣವಾಗಿ ಏಕಾಏಕಿ ಆಗಿ ನಿಮ್ಮಿಂದ ಅವಾಯ್ಡ್ ಮಾಡ್ತಾ ಇರುವಂಥದ್ದು, ದಿನ ಜಗಳ ಆಡ್ತಾ ಇರುವಂಥದ್ದು, ಮಾನಸಿಕವಾಗಿ ದೈಹಿಕವಾಗಿ ಈ ರೀತಿಯಲ್ಲಿ ಕಿರಿಕಿರಿ ಉಂಟಾಗ್ತಾ ಇರುತ್ತೆ. ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಪರಸ್ತ್ರೀ ಪರಪುರುಷರ ಸವಾಸದಿಂದ ಆಗಿರ್ಬೋದು, ಎರಡನೇ ಮದುವೆ, ಮೂರನೇ ಮದುವೆ, ಈ ರೀತಿಯಲ್ಲಿ ಸಂಪೂರ್ಣವಾಗಿ ನೀವು ಅಂದುಕೊಂಡಂಥ ವ್ಯಕ್ತಿ ದಾಂಪತ್ಯ ಜೀವನದಲ್ಲಿ ಅಂದರೆ ವೀಕ್ಷಕರೇ, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ನೀವು ಅಂದುಕೊಂಡಂಥ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮಿಂದ ದೂರ ಉಳಿತಾ ಇದ್ದಾರೆ ಅಂತ ಹೇಳಿದ್ರೆ, ಅಥವಾ ಪ್ರೀತಿ ಪ್ರೇಮ ವಿಚಾರದಲ್ಲಾಗಿರ್ಬೋದು, ಪ್ರೀತಿಸಿದವರು ಎಷ್ಟೋ ವರ್ಷದಿಂದ ಇಷ್ಟಪಟ್ಟಿರ್ತೀರಾ, ಅವರು ಇತ್ತೀಚೆಗೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಹೋಗ್ತಾ ಇದ್ದಾರೆ, ನಿಮ್ಮ ಜೊತೆ ಮಾತಾಡದೇ ಇರುವಂಥದ್ದಾಗಿರ್ಬೋದು, ನಿಮ್ಮ ನಂಬರನ್ನು ಬ್ಲಾಕಲ್ಲೇ ಹಾಕುವಂಥದ್ದಾಗಿರ್ಬೋದು. ಅಷ್ಟೇ ಅಲ್ಲ, ನಿಮ್ಮ ಸಂಬಂಧದಲ್ಲೇ, ಸ್ವತಃ ನಿಮ್ಮ ಮನೆಯಲ್ಲೇ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಸ್ವತಃ ನಿಮ್ಮ ವ್ಯಕ್ತಿಗಳು, ನಿಮ್ಮ ಮಕ್ಕಳಾಗಿರ್ಬೋದು ವೀಕ್ಷಕರೇ, ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ, ನೀವು ಹೇಳಿದ್ದು ಅವರಿಗೆ ಒಪ್ಪಿಗೆ ಆಗ್ತಾ ಇರೋದಿಲ್ಲ, ಅವ್ರು ಹೇಳಿದ್ದು ನಿಮಗೆ ಒಪ್ಪಿಗೆ ಆಗ್ತಾ ಇರೋದಿಲ್ಲ. ಸದಾಕಾಲ ಮನೆಯಲ್ಲಿ ಕಿರಿಕಿರಿ ಉಂಟಾಗ್ತಾ ಇದೆ. ಅವರು ಹೇಳಿದಾಗೆ ನಮ್ಮ ದಾರಿಗೆ ಬರಬೇಕು, ನಾನು ಹೇಳಿದಾಗೆ ಅವರು ಕೇಳಬೇಕು. ಈ ರೀತಿಯಲ್ಲಿ ಇಚ್ಛೆ ಪಡೋದಾದರೆ ವೀಕ್ಷಕರೇ, ವಶೀಕರಣದ ಮುಖಾಂತರ ವೀಕ್ಷಕರೇ, ಕೇವಲ ಒಂದು ವಶೀಕರಣದ ಮುಖಾಂತರ ನೀವು ಅಂದುಕೊಂಡಂಥ ವ್ಯಕ್ತಿಗಳು ನಿಮ್ಮ ದಾರಿಗೆ ಬರೋ ರೀತಿಯಲ್ಲಿ, ನಿಮ್ಮ ಮಾತು ಕೇಳೋ ರೀತಿಯಲ್ಲಿ ವೀಕ್ಷಕರೇ, ವಶೀಕರಣದ ಮುಖಾಂತರ ಹೇಗೆ ಮಾಡ್ಕೋಬೋದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ 10 ಹಲವಾರು ಸಮಸ್ಯೆ ಏನೇ ಇದ್ದರೂ ವೀಕ್ಷಕರೇ, ಪರಿಹಾರ ತಿಳ್ಕೋಬೇಕು ಅಂತ ಇದ್ರೆ ಈ ಕೂಡಲೇ ಡಿಸ್ಪ್ಲೇ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ. ಮೊದಲೇ ಹೇಳಿದ ಹಾಗೆ ವೀಕ್ಷಕರ, ದಾಂಪತ್ಯ ಜೀವನದಲ್ಲಾಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಥವಾ ಪ್ರೀತಿಸಿದವರಾಗಿರ್ಬೋದು ವೀಕ್ಷಕರೇ, ಎಷ್ಟೋ ವರ್ಷದಿಂದ ಇಷ್ಟಪಟ್ಟಿರ್ತೀರಾ, ಅವರು ನಿಮ್ಮಿಂದ ಇತ್ತೀಚೆಗೆ ಕಾರಣ ಇದ್ದೂ ಇರ್ಬೋದು, ಇಲ್ಲದೇನೆ ಇರ್ಬೋದು, ಸಂಪೂರ್ಣವಾಗಿ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಥವಾ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಮನೆಯಲ್ಲೇ ಅಂದುಕೊಂಡಂಥ ವ್ಯಕ್ತಿಗಳು, ಅಕ್ಕ, ತಮ್ಮ, ಅಣ್ಣ, ತಂಗಿ, ಅತ್ತೆ, ಮಾವ, ಯಾರೇ ಆಗಿರ್ಬೋದು ವೀಕ್ಷಕರೇ, ಅವರು ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ, ನಿಮ್ಮ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ, ಕೈ ತಪ್ಪಿ ಹೋಗ್ತಾ ಇದ್ದಾರೆ ಅಂತಾರೆ. ಯಾರನ್ನೇ ಆಗಲಿ ವೀಕ್ಷಕರೇ, ಮನೆ ಒಳಗಿನವರಾಗಿರ್ಬೋದು, ಮನೆ ಹೊರಗಿನ ವ್ಯಕ್ತಿಗಳ ಯಾರೇ ಆಗಿಲ್ಲ ವೀಕ್ಷಕರೇ, ಅವರನ್ನು ಸುಲಭವಾಗಿ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ಈ ಒಂದು ವಿಧಾನದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಮೊದಲಿಗೆ ವೀಕ್ಷಕರೇ, ಈ ನಿಂಬೆ ಹಣ್ಣಿನ ಮೇಲೆ ನಿಮ್ಮ ಹೆಸರು ಹಾಗೂ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ ಅವರ ಹೆಸರನ್ನು ಬರ್ಕೋಬೇಕಾಗುತ್ತೆ. ಉದಾಹರಣೆಗೆ ವೀಕ್ಷಕರೇ, ರಾಣಿ ಹಾಗೂ ರಾಜು ಅಂತ 2 ಹೆಸರನ್ನ ಉದಾಹರಣೆಗೆ ತಗೊತಾ ಇದ್ದೀನಿ. ಮೊದಲಿಗೆ ನಿಮ್ಮ ಹೆಸರನ್ನ ಬರ್ಕೋಬೇಕಾಗುತ್ತೆ. ನಾನು ಉದಾಹರಣೆಗೆ ರಾಜು ಅಂತ ಹೆಸರನ್ನ ಉದಾಹರಣೆಗೆ ತಗೊತಾ ಇದ್ದೀನಿ. ನೀವು ನಿಮ್ಮ ಹೆಸರನ್ನ ಬರ್ಕೋಬೇಕಾಗುತ್ತೆ. ನಂತರದಲ್ಲಿ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ ಅವರ ಹೆಸರನ್ನು ಕೆಳಭಾಗದಲ್ಲಿ ಬರ್ಕೋಬೇಕಾಗುತ್ತೆ. ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ, ರಾಣಿ ಹಾಗೂ ರಾಜು ಅಂತ ಹೆಸರನ್ನ ಈ ರೀತಿಯಲ್ಲಿ ಬರ್ಕೋಬೇಕಾಗುತ್ತೆ ವೀಕ್ಷಕರೇ. ಈ ಒಂದು ವಿಧಾನ ವೀಕ್ಷಕರೇ, ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಲ್ಲೇ ಮಾಡಬೇಕಾಗುತ್ತೆ. ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನದಲ್ಲೇ ಮಾಡಬೇಕು. ಈ ಒಂದು ವಿಧಾನವನ್ನು ಮಾಡೋದಕ್ಕೆ ವೀಕ್ಷಕರೇ, ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಈ ರೀತಿಯಲ್ಲಿ ಒಂದು ವಿಧಾನವನ್ನು ಮಾಡಬೇಕಾಗುತ್ತೆ. ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನದಲ್ಲಿ ಮಾಡಬೇಕಾಗುತ್ತೆ. ಮೊದಲು ನಿಂಬೆಹಣ್ಣನ್ನು ತಗೋಬೇಕಾಗುತ್ತೆ. ನಿಂಬೆಹಣ್ಣಿಗೆ ಮೇಲ್ಭಾಗದಲ್ಲಿ ನಿಮ್ಮ ಹೆಸರು ಹಾಗೂ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ ಅವರ ಹೆಸರನ್ನು ಕೆಳಭಾಗದಲ್ಲಿ ಈ ರೀತಿಯಲ್ಲಿ ಬರ್ದಾದ ನಂತರ ವೀಕ್ಷಕರೇ, ನಿಂಬೆಹಣ್ಣನ್ನು 2 ಭಾಗವನ್ನಾಗಿ ಮಾಡ್ಕೋಬೇಕಾಗುತ್ತೆ. ಹೀಗೆ ವೀಕ್ಷಕರೇ, ನಿಂಬೆಹಣ್ಣನ್ನು 2 ಭಾಗವನ್ನಾಗಿ ಮಾಡಿದ ನಂತರ ವೀಕ್ಷಕರೇ, ನಿಂಬೆಹಣ್ಣಿನ ಹಿಂಬದಿಯಿಂದ ದೀಪ ಹಚ್ಚೋದು ನಿಮಗೆ ಗೊತ್ತೇ ಇರುತ್ತೆ ವೀಕ್ಷಕರೇ. ಆ ರೀತಿಯಲ್ಲಿ ದೀಪವನ್ನು ವೀಕ್ಷಕರೇ ಈ 2 ಮಣ್ಣಿನ ಮಡಿಕೆಯಲ್ಲಿ ಹಚ್ಚಿ ಸಂಪೂರ್ಣವಾಗಿ ಮಣ್ಣಿನಲ್ಲಿ ಹಾಕಿ ಮುಚ್ಚಬೇಕಾಗುತ್ತೆ. ಆ ವಿಧಾನವನ್ನು ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ನಾನು ಹೇಳಿದಾಗೆ ಮಾಡಿ ವೀಕ್ಷಕರೇ, ಸಂಪೂರ್ಣವಾಗಿ ನೀವು ಅಂದುಕೊಂಡಂಥ ವ್ಯಕ್ತಿ ಸುಲಭವಾಗಿ ನಿಮ್ಮ ಹತ್ರ ಬರೋದಂತೂ ಖಂಡಿತ ವೀಕ್ಷಕರೇ. ಮೊದಲಿಗೆ ವೀಕ್ಷಕರೇ, ಈ ರೀತಿಯಲ್ಲಿ ನಿಂಬೆಹಣ್ಣಿನ ಮೇಲ್ಭಾಗ ಕೆಳಭಾಗದಲ್ಲಿ ನಿಮ್ಮ ಹೆಸರು, ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ ಅವರ ಹೆಸರನ್ನು ಬರ್ಕೊಂಡಾದ ನಂತರ ವೀಕ್ಷಕರೇ, ನಿಂಬೆಹಣ್ಣನ್ನು ಹಿಂಬದಿಯಿಂದ ದೀಪವನ್ನು ಹಚ್ಚಬೇಕಾಗುತ್ತೆ. ಈ ರೀತಿಯಲ್ಲಿ ಮಾಡ್ಕೊಳ್ಳಿ.
ಮೊದಲೇ ಹೇಳಿದಾಗೆ ವೀಕ್ಷಕರೇ, ಈ ಒಂದು ವಿಧಾನವನ್ನು ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನದಲ್ಲಿ ಮಾಡಬೇಕಾಗುತ್ತೆ. ಇದನ್ನು ಸಂಪೂರ್ಣವಾಗಿ ಈ ರೀತಿಯಲ್ಲಿ ನಿಂಬೆಹಣ್ಣನ್ನು ಇಟ್ಟಾದ ನಂತರ ವೀಕ್ಷಕರೇ, ಈ ಎರಡಕ್ಕೂ ಒಂದು ದೀಪದ ಬತ್ತಿಯನ್ನು ಇಡಿ. ಇಟ್ಟಾದ ನಂತರ ವೀಕ್ಷಕರೇ, ಇದಕ್ಕೆ ದೀಪದ ಎಣ್ಣೆಯನ್ನು ಹಾಕಬೇಕಾಗುತ್ತೆ ಈ ರೀತಿಯಲ್ಲಿ. ಹೀಗೆ ವೀಕ್ಷಕರೇ, ಎರಡೂ ಭಾಗದ ನಿಂಬೆಹಣ್ಣಿಗೆ ಈ ರೀತಿಯಲ್ಲಿ ದೀಪದ ಎಣ್ಣೆಯನ್ನು ಹಾಕಿ ವೀಕ್ಷಕರೇ, ಮೊದಲೇ ಹೇಳಿದಾಗೆ ಮಣ್ಣಿನ ಮಡಿಕೆಯಲ್ಲಿ ವೀಕ್ಷಕರೇ ಎರಡೂ ನಿಂಬೆಹಣ್ಣಿನ ಭಾಗವನ್ನು ಇಟ್ಟು ಈ ರೀತಿಯಲ್ಲಿ ದೀಪವನ್ನು ಹಚ್ಚಬೇಕಾಗುತ್ತೆ ವೀಕ್ಷಕರೇ. ಹೀಗೆ ವೀಕ್ಷಕರೇ, ಎರಡೂ ಭಾಗವನ್ನು ಕಟ್ ಮಾಡಿಕೊಂಡು ಈ ರೀತಿಯಲ್ಲಿ ವೀಕ್ಷಕರೇ ದೀಪದ ಬತ್ತಿಯನ್ನು ಹಾಕಿ ಸಂಪೂರ್ಣವಾಗಿ ಮಣ್ಣಿನ ಮಡಿಕೆಯಲ್ಲಿ ಹಾಕಿ ವೀಕ್ಷಕರೇ ಈ ರೀತಿಯಲ್ಲಿ ದೀಪವನ್ನು ಹಚ್ಚಬೇಕಾಗುತ್ತೆ. ಹೀಗೆ ವೀಕ್ಷಕರೇ ಈ ರೀತಿಯಲ್ಲಿ ಎರಡೂ ದೀಪವನ್ನು ಹಚ್ಚಿ ಸಂಪೂರ್ಣವಾಗಿ ವೀಕ್ಷಕರೇ ಇದರ ಮೇಲ್ಭಾಗದಲ್ಲಿ ಒಂದು ಲೋಹದ ಪ್ಲೇಟ್ ಆಗಿರ್ಬೋದು ಅಥವಾ ಮಣ್ಣಿನ ಮಡಿಕೆಯದ್ದೇ ಪ್ಲೇಟ್ ಆಗಿರ್ಬೋದು ವೀಕ್ಷಕರೇ, ಈ ರೀತಿಯಲ್ಲಿ ಎರಡೂ ಇದು ಮಣ್ಣಿನ ಮಡಿಕೆಯನ್ನು ಸಂಪೂರ್ಣವಾಗಿ ಮುಚ್ಚಿ ಸಂಪೂರ್ಣವಾಗಿ ದೀಪ ಉರಿಯುವಂತಹ ಸಂದರ್ಭದಲ್ಲೇ ಹೋಗಿ ಮಣ್ಣಲ್ಲಿ ಹಾಕಿ ಮುಚ್ಚಬೇಕಾಗುತ್ತೆ ವೀಕ್ಷಕರೇ. ಹಾಕಿ ಮುಚ್ಚಾಕೋದ್ರಿಂದ ವೀಕ್ಷಕರೇ, ನೀವು ಅಂದುಕೊಂಡಂಥವ್ರು ವೀಕ್ಷಕರೇ ಸಂಪೂರ್ಣವಾಗಿ ಕೇವಲ 5 ಗಂಟೆ ಅನ್ನೋಷ್ಟರಲ್ಲಿ ವೀಕ್ಷಕರೇ ಈ ಒಂದು ವಿಧಾನ ಮಾಡಿದ್ದೆ ಆದಲ್ಲಿ ವೀಕ್ಷಕರೇ ಅಮಾವಾಸ್ಯೆ ಮುಗಿದ ಮಾರನೇ ದಿನನೇ ನೀವು ಅಂದುಕೊಂಡಂಥ ವ್ಯಕ್ತಿ ನಿಮ್ಮ ದಾರಿಗೆ ಬರ್ತಾರೆ. ನೀವು ಹೇಗೆ ಹೇಳ್ತೀರೋ ಆ ರೀತಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಕೈಗೊಂಬೆ ಆಗಿರ್ತಾರೆ ವೀಕ್ಷಕರೇ. ಮಾಡಿ ನೋಡಿ. ಅಥವಾ ಮಾಡೋದಕ್ಕೆ ಏನಾದರೂ ಗೊತ್ತಾಗಲಿಲ್ಲ, ಅನುಕೂಲ ಆಗಲಿಲ್ಲ, ಅಥವಾ ಮಾಡಿದ್ರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ, ಅಥವಾ ಮಾಡೋದಕ್ಕೆ ಅನುಕೂಲ ಇಲ್ಲ ಅಂತ ಹೇಳಿದರೆ ವೀಕ್ಷಕರೇ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ. ಸಮಸ್ಯೆ ನಿಮ್ಮದಾಗಿರಲಿ, ನಿಮ್ಮ ಸ್ನೇಹಿತರದಾಗಿರಲಿ ವೀಕ್ಷಕರೇ, ಅವರಿಗೂ ಇಂಥ 10 ಹಲವಾರು ಸಮಸ್ಯೆಗಳಿಂದ ವೀಕ್ಷಕರು ಪರಿಹಾರ ಸಿಗದೆ ನೊಂದಿದ್ದರೆ ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ತೆ, ಶುಭವಾಗಲಿ.